ನಮಸ್ತೆ. ಇವತ್ತು ಹೋಟೆಲ್ನಲ್ಲಿ ಕ್ರಿಸ್ಪಾಗಿ ದೋಸೆ ಮಾಡ್ತಾರೆ ನೋಡಿ, ಅದರ ಹೇಗೆ ಹಿಟ್ಟು ತಯಾರಿಸ್ತಾರೆ ಅದರ ಬ್ಯಾಟರನ್ನು ಅಂತ ಇವತ್ತು ತೋರಿಸ್ತಾ ಇದ್ದೇನೆ. ಹಾಗೆ ಸ್ಟ್ರೀಟ್ ಸ್ಟೈಲಲ್ಲಿ ನೋಡಿ ವೆಜ್ ರೋಲ್ ಈ ರೀತಿ ಮಾಡಿ ಕೊಡ್ತಾರಲ್ಲ, ಅದನ್ನು ಹೀಗೆ ತೋರಿಸ್ತಾ ಇದ್ದೇನೆ ನಾನು, ಏನೇನು ಹಾಕಿ ಮಾಡ್ತಾರೆ ಅದಕ್ಕೆ ಎಂದು. ರುಚಿಕರವಾದ 2 ದೋಸೆ ಟೈಪನ್ನು ತೋರಿಸ್ತೀನಿ ನಿಮಗೆ. ಇದು ನೋಡಿ, ಇದು ಪ್ಲೇನ್ ದೋಸೆ, ಮಸಾಲೆ ದೋಸೆ ಮಾಡ್ಬೋದು ಹೀಗೆ. ಹಾಗಾದರೆ ಇದಕ್ಕೆ ಏನೇನು ಸಾಮಾನು ಬೇಕು ನೋಡುವ. ನೋಡಿ, 2 ಗ್ಲಾಸ್ನಷ್ಟು ಹಾಫ್ ಬಾಯ್ಲ್ಡ್ ರೈಸ್ ಇದೆ ನೋಡಿ, ಅದನ್ನು ತಗೊಂಡಿದ್ದೇನೆ ನಾನು. ಅದಕ್ಕೆ ಅರ್ಧ ಗ್ಲಾಸ್ನಷ್ಟು ಉದ್ದಿನಬೇಳೆ, ಇದನ್ನೊಂದು ಚೆನ್ನಾಗಿ ತೊಳೆದು 4 ಗಂಟೆ ನೆನೆಸಿಟ್ಟಿದ್ದೇನೆ. ಚೆನ್ನಾಗಿ ಗ್ರೈಂಡ್ ಮಾಡಿದ್ದೇನೆ ಇದನ್ನು ನುಣ್ಣಗೆ. ನೋಡಿ, ಇದಕ್ಕೀಗ ಅರ್ಧ ಗ್ಲಾಸ್ನಷ್ಟು ರವೆ ಹಾಕಿದ್ದೇನೆ ನಾನು, ಬಾಂಬೆ ರವೆ ಅಂತೀವಲ್ಲ ಅದು. ಅರ್ಧ ಗ್ಲಾಸ್ ಕಡಲೆ ಹಿಟ್ಟು, ಬೇಸನ್. ಇದರಿಂದಾಗಿ ಈ ದೋಸೆ ಕ್ರಿಸ್ಪಾಗಿ ಬರ್ತದೆ ನಮಗೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಅಂದರೆ ಸಾಧಾರಣ ಒಂದು 7-8 ನಿಮಿಷ ಇದೇ ಬೀಟರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ತುಂಬ ಹೊತ್ತು ಮಿಕ್ಸ್ ಮಾಡಿ. ಯಾಕಂದರೆ ಇದನ್ನು ನಾವು ಓವರ್ ನೈಟ್ ಫರ್ಮೆಂಟ್ ಆಗಲಿಕ್ಕೆ ಇಡಲಿಕ್ಕಿಲ್ಲ, ಕೇವಲ 3 ಗಂಟೆ ಮಾತ್ರ ಫರ್ಮೆಂಟ್ ಆಗಲಿಕ್ಕೆ ಇಡಲಿಕ್ಕೆ. ಇದನ್ನು ಓವರ್ ನೈಟ್ ಫರ್ಮೆಂಟ್ ಆದರೆ ಇದು ದೋಸೆ ಕ್ರಿಸ್ಪ್ ಆಗೋದಿಲ್ಲ, ಸ್ವಲ್ಪ ಸಾಫ್ಟಾಗಿ ಬರ್ತದೆ. ಅದಕ್ಕೋಸ್ಕರ ಇದನ್ನು 3 ಗಂಟೆ ಇಡ್ತೇವೆ. ನೋಡಿ, ಈಗ ಮುಚ್ಚಿ ಇಟ್ಟಿದ್ದೇನೆ ನಾನು. 3 ಗಂಟೆ ಆದಮೇಲೆ ನೋಡಿ ಇದನ್ನು ತೆಗೆದಿದ್ದೇನೆ. ನೋಡಿ ಎಷ್ಟು ದಪ್ಪ ಇದೆ ನೋಡಿ, ಇದು ಈಗಲೇ ಇಷ್ಟು ದಪ್ಪ ಆಗಿದೆ ಇದು. ಇದಕ್ಕೆ ನಾನು ಉಪ್ಪು ಹಾಕ್ತೇನೆ. ಈಗ ತಕ್ಷಣ ದೋಸೆ ಮಾಡ್ಬೋದು ಇದನ್ನು ನಾವೀಗ. ಉಪ್ಪು ಹಾಕಿ, ಹಿಟ್ಟು ದಪ್ಪ ಇದೆ, ದೋಸೆಗೆ ಎಷ್ಟು ಹದ ಬೇಕು ನೋಡಿ ಅಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕೀಗ. ಯಾವುದೇ ಸೋಡಾ ಹುಡಿ ಹಾಕುವ ಅಗತ್ಯ ಇಲ್ಲ ಇದಕ್ಕೆ. ನೋಡಿ, ದೋಸೆ ಬ್ಯಾಟರ್ ರೆಡಿಯಾಗಿದೆ ನೋಡಿ, ಇಷ್ಟು ಕನ್ಸಿಸ್ಟೆನ್ಸಿ ಇದ್ದರ ಆಯಿತು ನೋಡಿ. ಈಗ ದೋಸೆ ಹಾಕ್ತಾ ಇದ್ದೇನೆ ನಾನು. ಸಾಧಾರಣ ತುಂಬ ತೆಳುವಲ್ಲ, ಸಾಧಾರಣ ತೆಳುವಾಗಿ ದೋಸೆಯನ್ನು ಹಾಕ್ತಾ ಇದ್ದೇನೆ ನೋಡಿ. ಇದಕ್ಕೆ ಸುತ್ತು ನಾನು ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೇನೆ ದೋಸೆಗೆ. ಅದಕ್ಕೊಂದು ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಲೋ ಟು ಮೀಡಿಯಮಲ್ಲಿ ಇಟ್ಟಿದ್ದೇನೆ ನಾನೀಗ ಗ್ಯಾಸನ್ನು. ನೋಡಿ, ಮೇಲ್ಗಡೆ ತುಪ್ಪ ಅಥವಾ ಬೆಣ್ಣೆ ಹಾಕ್ಬೋದು. ನಾನು ಇದಕ್ಕೆ ತುಪ್ಪ ಹಾಕ್ತಾ ಇದ್ದೇನೆ ಈಗ. ಇನ್ನೊಂದು ಸ್ವಲ್ಪ ಹೊತ್ತು ಇಟ್ಟರೆ ಕ್ರಿಸ್ಪ್ ಆಗ್ತದೆ ದೋಸೆ. ನೋಡಿ, ಕ್ರಿಸ್ಪಾದ ದೋಸೆ ರೆಡಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ರೋಲ್ ಆಯಿತು ನೋಡಿ ಇದು. ಇದರೊಳಗೆ ಮಸಾಲೆ ದೋಸೆಗೆ ಬಾಜಿ ಹಾಕಿದರೆ ನಾವು ಬಟಾಟೆದು, ಇನ್ನು ಮಸಾಲೆ ದೋಸೆ ರೆಡಿ ಆಗ್ತದೆ ಇದಕ್ಕೆ. ನೋಡಿ, ಇನ್ನೊಂದು ಪ್ಲೇನ್ ದೋಸೆ ಹಾಕ್ತಾ ಇದ್ದೇನೆ ನಾನು. ಫ್ರೆಂಡ್ಸ್, ದಯವಿಟ್ಟು ಲೈಕ್, ಸಬ್ಸ್ಕ್ರೈಬ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ನೋಡಿ, ಇನ್ನೊಂದು ಕ್ರಿಸ್ಪಿ ದೋಸೆ ರೆಡಿ ಮಾಡ್ತಾ ಇದ್ದೇನೆ ನಾನಿಲ್ಲಿ. ಇದನ್ನು ಹಾಕಿ ತುಪ್ಪ ಹಾಕಿ ಬೇಯಿಸ್ತಾ ಇದ್ದೇನೆ ನೋಡಿ. ಇನ್ನೊಂದು ಕ್ರಿಸ್ಪ್ ದೋಸೆ ರೆಡಿ ಆಯಿತು. ಅದಕ್ಕೆ ಕೆಂಪು ಚಟ್ನಿ ಹಾಕಿ ಬಟಾಟೆ ಬಾಜಿ ಹಾಕಿದರೆ ನಡುವೆ ಮಸಾಲೆ ದೋಸೆ ರೆಡಿ ಆಗ್ತದೆ ನೋಡಿ. ಈಗ ಸ್ಟ್ರೀಟ್ ಸ್ಟೈಲಲ್ಲಿ ಮಿಕ್ಸ್ ವೆಜ್ ರೋಲ್ ಮಾಡ್ತಾರಲ್ಲ, ಅದಕ್ಕೆ ಏನೇನು ಬೇಕು ನೋಡುವ. 1 ಕಪ್ಪಿನಷ್ಟು ತುರಿದ ಕ್ಯಾರೆಟ್, ಸಣ್ಣಗೆ ಹೆಚ್ಚಿದ ಕ್ಯಾಪ್ಸಿಕಮ್ 1 ಕಪ್ಪು, 1 ದೊಡ್ಡ ಟೊಮ್ಯಾಟೊ, 1 ದೊಡ್ಡ ಈರುಳ್ಳಿ ನೋಡಿ, ಎಲ್ಲ ಸಣ್ಣಗೆ ಕಟ್ ಮಾಡಿದ್ದೇನೆ. 1 ಚಮಚದಷ್ಟು ಆರಿಗ್ಯಾನೋ ಹಾಕಿದ್ದೇನೆ ನಾನು. ಇದು ನೋಡಿ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು. ಇದು ನೋಡಿ ಮಯೋನೈಸ್ ಅಂತ, ವೆಜ್ ಮಯೋನೈಸ್. ಸ್ಟ್ರೀಟ್ ಸ್ಟೈಲಲ್ಲಿ ಮಾಡುವಾಗ ಇದನ್ನೆಲ್ಲ ಅವರು ಹಾಕ್ತಾರೆ, ಅದರಿಂದಾಗಿ ಅದು ತುಂಬ ರುಚಿಯಾಗ್ತದೆ ನೋಡಿ. 2 ಚಮಚ ಹಾಕಿದ್ದೇನೆ ನಾನು ಇದಕ್ಕೆ, ದೊಡ್ಡ ಚಮಚದಲ್ಲಿ. ಈಗ ಇದಕ್ಕೆ ಟೊಮೆಟೊ ಸಾಸ್ ಹಾಕ್ತಾ ಇದ್ದೇನೆ, 1-2 ಚಮಚದಷ್ಟು. ಖಾರ ಬೇಕೆನಿಸಿದವರು ಜಾಸ್ತಿ ಹಾಕ್ಕೊಳ್ಬೋದು, ಮಕ್ಕಳಿಗಾದರೆ ಸ್ವಲ್ಪ ಕಡಿಮೆ ಹಾಕೋದೇ ಒಳ್ಳೆಯದು ನೋಡಿ. ಚಿಲ್ಲಿ ಫ್ಲೇಕ್ಸ್, ದೊಡ್ಡವರಿಗಾದರೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಬೋದು, ಇಲ್ಲಾಂದರೆ ಮಕ್ಕಳಿಗಾದರೆ ಬೇಡ ನೋಡಿ. ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡುವ ಈಗ ನಾವು. ಎಲ್ಲವೂ ಮಿಕ್ಸ್ ಆಗಬೇಕು. ನಾನು ಉಪ್ಪು ಹಾಕೋದಿಲ್ಲ, ಕೆಚಪ್ಪಲ್ಲಿ ಸ್ವಲ್ಪ ಇರ್ತದೆ ನೋಡಿ ಉಪ್ಪು, ಅದಕ್ಕೋಸ್ಕರ. ದೋಸೆ ಹಿಟ್ಟಲ್ಲಿ ಸಹ ಇದೆ, ಹಾಗಾಗಿ ನೋಡಿ. ಈಗ ದೋಸೆ ಹಾಕ್ತಾ ಇದ್ದೇನೆ. ಇದು ಸ್ಟ್ರೀಟ್ ಸೈಡಲ್ಲಿ ನಾವು 99 ರೂಪೀಸ್ ಕೊಟ್ಟು ತೆಗೆದುಕೊಂಡು ತಂದು ತಿಂತೇವೆ ನೋಡಿ. ರುಚಿಯಾದ ಈ ದೋಸೆ
ಇದೇ ಬ್ಯಾಟರಲ್ಲಿ ಮಾಡೋದು ಅವರು, ಅದೇ ದೋಸೆ ಇದು. ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ಗೊತ್ತಾಗ್ತದೆ ನಿಮಗೆ. ಆಗ ಕಮೆಂಟ್ಸ್ ಮಾಡಿ ಮತ್ತು ನಮಗೆ. ನೋಡಿ, ಇದು ಟೊಮೆಟೊ ಕೆಚಪ್ ಹಾಕ್ತಾಯಿದ್ದೆ ನಾನು. ಈಗ ಬಟರ್ ಇದೆ ನೋಡಿ, ಬೆಣ್ಣೆ ಸಣ್ಣ ಸಣ್ಣ ತುಂಡು ಮಾಡಿ ಹಾಕ್ತಾಯಿದ್ದೆ ನಾನು. ನೋಡಿ, ಈಗ ನಾವು ರೆಡಿ ಮಾಡಿಟ್ಟ ಮಿಕ್ಸ್ ಇದೆ ನೋಡಿ, ವೆಜ್ ಇದೆಲ್ಲ, ಮಯೋನೈಸ್ ಎಲ್ಲ ಹಾಕಿದ್ದದು, ಅದನ್ನು ಹಾಕುವ. ಸಾಧಾರಣ ಒಂದು ಅರ್ಧ ಮುಕ್ಕಾಲು ಕಪ್ಪಿನಷ್ಟು ಬೇಕಾಗ್ತದೆ ಒಂದೊಂದು ದೋಸೆಗೆ. ನಾನೀಗ ರೆಡಿ ಮಾಡಿದ್ದು 4 ದೋಸೆ ಮಾಡಲಿಕ್ಕೆ. ಇದರಲ್ಲಿ ಈ ಮಿಕ್ಸ್ಡ್ ವೆಜ್ಜಲ್ಲಿ 4 ದೋಸೆ ಮಾಡ್ಬೋದು. ಇದನ್ನು ಎಲ್ಲ ಕಡೆ ಸ್ಪ್ರೆಡ್ ಮಾಡುವ ಸುತ್ತು. ಈಗ ನೋಡಿ, ಚೀಸ್ ತಗೊಂಡಿದ್ದೇನೆ ನಾನು, ಅದನ್ನೀಗ ತುರಿದು ಹಾಕ್ತಾಯಿದ್ದೇನೆ. ಚೀಸ್ ನಿಮಗೆ ಜಾಸ್ತಿ ಬೇಕನ್ಸಿದ್ರೆ ಜಾಸ್ತಿನೂ ಹಾಕ್ಬೋದು, ಒಳ್ಳೆಯದಾಗ್ತದೆ. ಮಕ್ಕಳಿಗಂತೂ ತುಂಬ ಇಷ್ಟ ನೋಡಿ ಇದೆಲ್ಲ. ಹೋಟೆಲಿಗೆ ಹೋಗಿ ತಿನ್ನುವುದಕ್ಕಿಂತ ಮನೆಯಲ್ಲಿ ಮಾಡು ತಿಂದ್ರೇ ನಾವು ಹೆಚ್ಚು ರುಚಿ ಮತ್ತು ಆರೋಗ್ಯಕ್ಕೆ ಸಹ ಒಳ್ಳೆಯದು ಇದು. ತರಕಾರಿ ತಿನ್ನದ ಮಕ್ಕಳಿಗೆ ಹೀಗೆ ಮಾಡಿಕೊಟ್ರೆ ಚೆಂದ ಮಾಡಿ ತಿಂತಾರೆ ಮಕ್ಕಳು. ನೋಡಿ, ದೋಸೆ ರೆಡಿ. ಚೀಸ್ ಈಗ ಮೆಲ್ಟ್ ಆಗಿದೆ ನೋಡಿ, ಎಷ್ಟು ಕ್ರಿಸ್ಪಾಗಿ ಕಾಣ್ತಾ ಇದೆ. ತುಂಬ ರುಚಿಯಾಗ್ತದೆ ಈ ದೋಸೆ ತಿನ್ನಲಿಕ್ಕೆ. ಪಕ್ಕದ ಗ್ರೌಂಡಲ್ಲಿ ಮಕ್ಕಳು ಆಡ್ತಾ ಇದ್ದಾರೆ, ಹಾಗೆ ಅದರದವ್ರದ್ದು ಆಟದ ಸದ್ದು ಕೇಳ್ತಾ ಇದೆ, ಬೊಬ್ಬೆ ಹೊಡೆಯೋದು. ನೋಡಿ, ದೋಸೆ ರೆಡಿ ಆಯಿತು. ಸ್ಟ್ರೀಟ್ ಸ್ಟೈಲಿದ್ದು ಮಿಕ್ಸ್ಡ್ ವೆಜ್ ದೋಸೆ. ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಫಸ್ಟ್ ಟೈಮ್ ನೋಡುವ ವೀಕ್ಷಕರಾದರೆ ಸಬ್ಸ್ಕ್ರೈಬ್ ಮಾಡಿ. ಇದನ್ನು ನೋಡಿ, ಈ ರೀತಿ ಕಟ್ ಮಾಡಿ ಸಹ ಕೊಡ್ಬೋದು ಮಕ್ಕಳಿಗೆ. ಟಿಫಿನಿಗೆ ಹಾಕಲಿಕ್ಕೂ ಒಳ್ಳೆಯದು, ಮಕ್ಕಳಿಗೆ ಚೆಂದ ಮಾಡಿ ತಿಂತಾರೆ ಆಗ. ಇದಕ್ಕೆ ಏನು ಬೇಕಾಗಿಲ್ಲ ಚಟ್ನಿ, ಕೆಚಪ್ ಅಥವಾ ಇನ್ನೇನು, ಯಾಕಂದರೆ ಇದರೊಳಗೆ ಎಲ್ಲ ಇದೆ ಈ ದೋಸೆಯಲ್ಲಿ ಹಾಕಿದ ಮಿಕ್ಸಲ್ಲಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಈಗ ಇನ್ನೊಂದು ರೋಲ್ ಮಾಡಿ ತೋರಿಸ್ತೇನೆ ನಿಮಗೆ. ನೋಡಿ, ಇದರಲ್ಲಿ 2 ಫೋಲ್ಡ್ ಮಾಡಿದ್ದೇನೆ ಇದನ್ನು ನಾನು. ಅದೇ ರೀತಿ ದೋಸೆ ಮಾಡಿ ನೋಡಿ, ಎಷ್ಟು ಚೆನ್ನಾಗಿ ಬಣ್ಣ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ದೋಸೆದ್ದು. ಇವತ್ತು ನಾನು ಮಾಡಿದ ಈ ದೋಸೆಯ ಅಡಿಗೆ ನಿಮಗೆಲ್ರಿಗೂ ಇಷ್ಟ ಆಗಿರ್ಬೋದು ಅಂತ ತಿಳ್ಕೊಳ್ತೇನೆ. ಇನ್ನು ನಾಳೆ ಇನ್ನೊಂದು ಹೊಸ ಅಡಿಗೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ. ನಾಳೆ ಮತ್ತೆ ಸಿಗೋಣ.